ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ 20 ಗ್ರಾಫ್ಸ್ ಕನ್ನಡದಲ್ಲಿ ಆಲೇಖನಗಳು ಈ ಚಾಪ್ಟರ್ ಮೇಲೆ ಒಂದು 25 ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಮಾಡೆಲ್ ಕ್ವಶನ್ಸು ಇದೆ, ಓಲ್ಡ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸು ಇದೆ. ನಂಬರ್ 1 ನೋಡಿ. ಕ್ವಶನ್ ನಂಬರ್ 1ನಲ್ಲಿ ಬರ್ಗರ್ ಸೇಲ್ ಆಗಿರೋ ಡೀಟೇಲ್ ಕೊಟ್ಟಿದ್ದಾರೆ. ಆಯಿತಾ, ಬರ್ಗರು ಯಾವ್ಯಾವ ದಿನ ಎಷ್ಟೆಷ್ಟು ಸೆಲ್ ಆಗಿದೆ ಅದರ ಡೀಟೇಲ್ ಕೊಟ್ಟಿದ್ದಾರೆ. ಬುಧವಾರ 40 ಆಗಿದೆ, ಗುರುವಾರ 60 ಆಗಿದೆ, ಇಲ್ಲಿ ನೋಡಿ 60 ಆಗಿದೆ, ಶುಕ್ರವಾರ 80 ಆಗಿದೆ, ನೆಕ್ಸ್ಟ್ ಶನಿವಾರ 55 ಆಗಿದೆ. ಆಯಿತಾ, ಕೊಟ್ಬಿಟ್ಟು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕೊಟ್ಬಿಟ್ಟು ಭಾನುವಾರ ಎಷ್ಟಾಗಿದೆ ಅಂತ ಕೇಳಿದ್ದಾರೆ. ಆಯಿತಾ, ಅದಾದಮೇಲೆ ಬರ್ಗರ್ನ ಒಟ್ಟು ಮಾರಾಟನೂ ಕೊಟ್ಟಿದ್ದಾರೆ. ಆಯಿತಾ, ಒಟ್ಟು 320 ಬರ್ಗರ್ ಮಾರಾಟ ಆಗಿದೆ, 320 ಮಾರಾಟ ಆಗಿದೆ. ಆಯಿತಾ, ಮತ್ತು ಈ ಡೀಟೇಲ್ ಕೊಟ್ಟಿದ್ದಾರೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕೊಟ್ಟಿದ್ದಾರೆ. ಅದೆಷ್ಟಾಗಿದೆ ಅದು ನೋಡೋಣ ಬನ್ನಿ. 40, 60, 80, 55. ಆಯಿತಾ, 235 ಆಗಿದೆ. 235 ಅಂದರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸೇರಿಸಿ 235 ಆಗಿದೆ. ಒಟ್ಟು 320 ಆಗಿದೆ. ಈಗೇನು ಮಾಡಿ ಅಂದರೆ ಒಟ್ಟು ಬರ್ಗರ್ ಅವ್ರ ಹತ್ರ ಇರೋದು 320 ಅಲ್ಲ, ಒಟ್ಟು ಮಾರಾಟ ಆಗಿರೋದು 320. ಆಯಿತಾ, 235 ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಆಗಿದೆ. ಮೈನಸ್ ಮಾಡಿ ಎಷ್ಟು ಬರುತ್ತೆ? 85 ಬರುತ್ತೆ. ಆಯಿತಾ, ಒಟ್ಟು 320 ಬರ್ಗರ್ ಮಾರಾಟ ಆಗಿದೆ. ಅದರಲ್ಲಿ 235 ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಆಗಿದೆ. ಸಂಡೇ ಅಂದರೆ ಭಾನುವಾರ 85 ಬರ್ಗರ್ ಮಾರಾಟ ಆಗಿದೆ. ಆಯಿತಾ, ಭಾನುವಾರ 85 ಬರ್ಗರ್ ಮಾರಾಟ ಆಗಿದೆ. ಆನ್ಸರ್ ಎ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೆ ಒಂದು ನರ್ಸರಿಲಿ ಗಿಡಗಳು ಮಾರಾಟ ಆಗಿದೆ. ಆಯಿತಾ, ಸೋಮವಾರ ಇಷ್ಟು, ಮಂಗಳವಾರ ಇಷ್ಟು, ಬುಧವಾರ, ಗುರುವಾರ, ಶುಕ್ರವಾರ ಕೊಟ್ಟಿದ್ದಾರೆ. ಸೋಮವಾರ ಒಂದು 2 ನಂಬರು, ಮಂಗಳವಾರ ಒಂದು 4 ನಂಬರು, ಬುಧವಾರ 5 ನಂಬರು, ಗುರುವಾರ 3 ನಂಬರು, ಶುಕ್ರವಾರ 5 ನಂಬರ್ ಕೊಟ್ಟಿದ್ದಾರೆ. ಅಂದರೆ ಟೋಟಲಾಗಿ ಸೋಮವಾರದಿಂದ ಶುಕ್ರವಾರವರೆಗೂ 16 ನಂಬರು ಗಿಡಗಳು ಮಾರಾಟ ಆಗಿದೆ. ಆಯಿತಾ, ನೋಡಿ 16 ನಂಬರ್ ಆಗಿದೆ. ಒಂದು ಗಿಡದ ಚಿತ್ರ ಅಂದರೆ ಒಂದು ಗಿಡ ಅಂದರೆ 20 ಪ್ಲ್ಯಾಂಟ್ ಇದೆಯಂತೆ. ಆಯಿತಾ, ಮಲ್ಟಿಪ್ಲೈ ಮಾಡಿ 380 ಬರುತ್ತೆ. ಆಯಿತಾ, ಸೋಮವಾರದಿಂದ ಶುಕ್ರವಾರದವರೆಗೆ 380 ಪ್ಲ್ಯಾಂಟು ಮಾರಾಟ ಆಗಿದೆ. 380 ಪ್ಲ್ಯಾಂಟು ಮಾರಾಟ ಆಗಿದೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈವರೆಗೆ. ಆಯಿತಾ, ಮಾರ್ಚಿಂದ ಜುಲೈವರೆಗೆ ಎಷ್ಟು ಬಾಳೆಹಣ್ಣು ಮಾರಾಟ ಆಗಿದೆ ಅಂತ ಕೇಳಿದ್ದಾರೆ. ಆಯಿತಾ, ಮಾರ್ಚಿಂದ ಜುಲೈವರೆಗೆ ಎಷ್ಟು ಬಾಳೆಹಣ್ಣು ಮಾರಾಟ ಆಗಿದೆ ಅಂತ ಕೇಳಿದ್ದಾರೆ. ಆಯಿತಾ, ಮಾರ್ಚಲ್ಲಿ ಎಷ್ಟಾಗಿದೆ? ಮಾರ್ಚಲ್ಲಿ 1, 2, 3, 4, 5, 6. ಮಾರ್ಚಲ್ಲಿ 6 ನಂಬರ್ ಆಗಿದೆ. ಏಪ್ರಿಲಲ್ಲಿ 1, 2, 3 ನಂಬರ್ ಆಗಿದೆ. ಮೇಯಲ್ಲಿ 1, 2, 3, 4, 5 ಆಗಿದೆ. ಜೂನಲ್ಲಿ 1, 2 ಆಗಿದೆ. ಜುಲೈಯಲ್ಲಿ 1, 2, 3, 4, 5, 6, 7 ನಂಬರ್ ಆಗಿದೆ. ಆಯಿತಾ, ಟೋಟಲ್ ಎಷ್ಟಾಗಿದೆ? ಟೋಟಲಾಗಿ 23 ನಂಬರ್ ಆಗಿದೆ. ಆಯಿತಾ, ಟೋಟಲಾಗಿ 23 ನಂಬರ್ ಆಗಿದೆ. ಆಯಿತಾ, ನೋಡಿ ಒಂದು ಕ್ರೇಟ್ ಅಂದರೆ 5 ಡಜನ್ ಅಂತೆ. 5 ಡಜನ್ ಅಂತೆ. ಆಯಿತಾ, 1 ಡಜನ್ ಅಂದರೆ 12 ಬಾಳೆಹಣ್ಣು. ಆಯಿತಾ, ಮಲ್ಟಿಪ್ಲೈ ಮಾಡಿದ್ರೆ 1380 ಬರುತ್ತೆ. ಆಯಿತಾ, 1380 ಅಂದರೆ ಮಾರ್ಚಿಂದ ಜುಲೈವರೆಗೂ 1380 ಬನಾನಾ ಮಾರಾಟ ಆಗಿದೆ. ಆನ್ಸರ್ ಬಿ ಬರುತ್ತೆ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಇಲ್ಲಿ ಎಷ್ಟು ಗಂಟೆ ಪಾಠ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಲೈನಲ್ಲಿ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ ಪಾಠ ಮಾಡಿದ್ದಾರೆ. ಇಲ್ಲಿ ಎಷ್ಟು ಮಕ್ಕಳು ಪಾಠ ಕೇಳಿದ್ದಾರೆ, ಅವರು ಎಷ್ಟೆಷ್ಟು ಗಂಟೆ ಪಾಠ ಕೇಳಿದ್ದಾರೆ ಅಂತ ಡೀಟೇಲ್ ಕೊಟ್ಟಿದ್ದಾರೆ. ಆಯಿತಾ, ಇಲ್ಲಿ ನೋಡಿ. ಒಂದು ವಾರದಲ್ಲಿ ಅಮಿತ್ ಮತ್ತು ರಾಘವ್ ಆಯಿತಾ, ಎಷ್ಟು ಗಂಟೆ ಪಾಠ ಕೇಳಿದ್ದಾರೆ ನೋಡಿ. ಅಮಿತ್ 2 ಗಂಟೆ ಪಾಠ ಕೇಳಿದ್ದಾನೆ. ಅಮಿತ್ 2 ಗಂಟೆ. ರಾಘವ್ ಎಲ್ಲಿ?
ರಾಘವ್ ನೋಡಿ, ರಾಘವು 5 ಗಂಟೆ ಪಾಠ ಕೇಳಿದ್ದಾನೆ. ರಾಘವು 5 ಗಂಟೆ ಪಾಠ ಕೇಳಿದ್ದಾನೆ, ಆಯಿತಾ. ಇವರಿಬ್ಬರು ಸೇರಿ ಒಟ್ಟು 7 ಗಂಟೆ ಪಾಠ ಕೇಳಿದ್ದಾರೆ. ಅಮಿತು ಮತ್ತು ರಾಘವ್ ಇಬ್ಬರು ಸೇರಿ 7 ಗಂಟೆ ಪಾಠ ಕೇಳಿದ್ದಾರೆ, ಆಯಿತಾ. ಬಾಕ್ಸ್ ಹಾಕ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಗೋಪಾಲು ಮತ್ತು ಪ್ರಮೋದ್. ಗೋಪಾಲು ಮತ್ತು ಪ್ರಮೋದ್. ಗೋಪಾಲು ಪ್ರಮೋದ್. ಗೋಪಾಲ್ ಎಷ್ಟು ಗಂಟೆ ಪಾಠ ಕೇಳಿದ್ದಾರೆ ನೋಡಿ. ಗೋಪಾಲು 4 ಗಂಟೆ ಪಾಠ ಕೇಳಿದ್ದಾರೆ. ಗೋಪಾಲು 4 ಗಂಟೆ ಪಾಠ ಕೇಳಿದ್ದಾರೆ. ಪ್ರಮೋದ್ ನೋಡಿ, ಪ್ರಮೋದು 3 ಗಂಟೆ ಪಾಠ ಕೇಳಿದ್ದಾರೆ, ಆಯಿತಾ. ಆ್ಯಡ್ ಮಾಡಿ 7 ಗಂಟೆ ಬರುತ್ತೆ, ಆಯಿತಾ. ಗೋಪಾಲು ಮತ್ತು ಪ್ರಮೋದ್ 7 ಗಂಟೆ ಪಾಠ ಕೇಳಿದ್ದಾರೆ. ಅಮಿತು ಮತ್ತು ರಾಘವು 7 ಗಂಟೆ ಪಾಠ ಕೇಳಿದ್ದಾರೆ, ಆಯಿತಾ. ಇಲ್ಲಿ ಕೇಳಿರೋದು ಕೇಳಿದ ಉಪನ್ಯಾಸದ ನಡುವಿನ ವ್ಯತ್ಯಾಸ. ಇವೆರಡರ ನಡುವೆ ಏನು ವ್ಯತ್ಯಾಸ ಇದೆ? 7 - 7 ಅಂದರೆ 0 ಬರುತ್ತೆ, ಆಯಿತಾ. ಸೊ ಆನ್ಸರ್ ಡಿ ಬರುತ್ತೆ, ಆನ್ಸರ್ ಡಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಂದು ಪರೀಕ್ಷೆ ಆಗಿದೆ. ಅದರಲ್ಲಿ ವಿವಿಧ ವಿಷಯಗಳಲ್ಲಿ ಬೇರೆ ಬೇರೆ ವಿಷಯದಲ್ಲಿ ಪರೀಕ್ಷೆ ಆಗಿದೆ. ಪ್ರತಿಯೊಂದು ವಿಷಯಕ್ಕೂ 100 ಮಾರ್ಕ್ಸ್ಗೆ ಎಕ್ಸಾಮ್ ಇದೆ, ಆಯಿತಾ. ಪ್ರತಿಯೊಂದು ಸಬ್ಜೆಕ್ಟ್ಗೂ 100 ಮಾರ್ಕ್ಸ್ಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ, ಆಯಿತಾ. ನೋಡಿ, ಶ್ಯಾಮ್ ಅನ್ನೋ ಹುಡುಗ ಇಂಗ್ಲೀಷಲ್ಲಿ 60 ಮಾರ್ಕ್ಸ್ ತೆಗೆದಿದ್ದಾನೆ, ಮ್ಯಾಥ್ಸಲ್ಲಿ 70 ತೆಗೆದಿದ್ದಾನೆ, ಸೈನ್ಸಲ್ಲಿ 80 ಮಾರ್ಕ್ಸ್ ತೆಗೆದಿದ್ದಾನೆ, ಸೋಷಿಯಲ್ ಸೈನ್ಸಲ್ಲಿ 40, ಹಿಂದಿಲಿ 45 ಮಾರ್ಕ್ಸ್ ತೆಗೆದಿದ್ದಾನೆ, ಆಯಿತಾ. ನೋಡಿ, ವಿಜ್ಞಾನ ವಿಷಯದಲ್ಲಿ ಶ್ಯಾಮ್ ಗಳಿಸಿದ ಅಂಕಗಳ ಪ್ರಮಾಣ ಶೇಕಡ ಕೇಳಿದ್ದಾನೆ, ಆಯಿತಾ. ನೋಡಿ, ವಿಜ್ಞಾನ ಅಲ್ವಾ. ನೋಡಿ, ಸೈನ್ಸು 80 ಮಾರ್ಕ್ಸ್ ತೆಗೆದಿದ್ದಾನೆ. 80 ಎಷ್ಟಕ್ಕೆ? 100ಕ್ಕೆ 80, ಆಯಿತಾ. ಅವ್ರು ಕೇಳಿದ್ದು ಶೇಕಡ ಅಂದರೆ ಮಲ್ಟಿಪ್ಲೈ ಬೈ 100 ಮಾಡಿ, 100 ಕ್ಯಾನ್ಸಲ್ ಆಗುತ್ತೆ, 80% ಉಳ್ಕೊಳ್ಳುತ್ತೆ, ಆಯಿತಾ. ವಿಜ್ಞಾನ ವಿಷಯದಲ್ಲಿ ಶ್ಯಾಮ್ಗೆ 80% ಬಂದಿದೆ, ಆನ್ಸರ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6ಅಲ್ಲಿ ಕಳೆದ 4 ತಿಂಗಳಲ್ಲಿ ಒಬ್ಬ ಅಂಗಡಿಯವನು ಎಷ್ಟು ಶೂನ ಮಾರಾಟ ಮಾಡಿದ್ದಾನೆ ಅಂತ ಕೇಳಿದ್ದಾರೆ, ಆಯಿತಾ. ನೋಡಿ, ಸೆಪ್ಟೆಂಬರಲ್ಲಿ 3 ನಂಬರು, ಅಕ್ಟೋಬರಲ್ಲಿ 4 ನಂಬರು, ನವಂಬರಲ್ಲಿ 3 ನಂಬರು, ಡಿಸೆಂಬರಲ್ಲಿ 1 ನಂಬರು, ಟೋಟಲಾಗಿ 11 ನಂಬರ್ನ ಮಾರಾಟ ಮಾಡಿದ್ದಾರೆ, ಆಯಿತಾ. ನೋಡಿ, ಒಂದು ಶೂ ಚಿತ್ರ ಅಂದರೆ 112 ಪೇರ್. ಏನು ಮಾಡಿ 11 × 112 ಮಾಡಿ ಮಲ್ಟಿಪ್ಲೈ ಮಾಡಿ 1232 ಬರುತ್ತೆ, ಆಯಿತಾ. ನೋಡಿ, ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರು ಟೋಟಲಾಗಿ 4 ತಿಂಗಳಲ್ಲಿ 1232 ಶೂಸ್ನ ಮಾರಾಟ ಮಾಡಿದ್ದಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ಸ್ಟೂಡೆಂಟ್ಸು, ಆಯಿತಾ. ಸ್ಟೂಡೆಂಟ್ಸು ಫುಟ್ಬಾಲು, ಕ್ರಿಕೆಟು, ಟೇಬಲ್ ಟೆನ್ನಿಸು, ಬ್ಯಾಡ್ಮಿಂಟನ್ ಆಟ ಆಡಿದ್ದಾರೆ, ಆಯಿತಾ. ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಕೊಟ್ಬಿಟ್ಟು ಎಷ್ಟು ವಿದ್ಯಾರ್ಥಿಗಳು ಟೇಬಲ್ ಟೆನ್ನಿಸ್ ಆಟ ಆಡಿದ್ದಾರೆ ಅಂತ ಕೇಳಿದ್ದಾರೆ, ಆಯಿತಾ. ಎಷ್ಟು ವಿದ್ಯಾರ್ಥಿಗಳು ಟೇಬಲ್ ಟೆನ್ನಿಸ್ ಆಡಿದ್ದಾರೆ? ಟೇಬಲ್ ಟೆನ್ನಿಸ್ ಅಂದರೆ ಇದು, ಆಯಿತಾ. ಟೇಬಲ್ ಟೆನ್ನಿಸ್ ಎಷ್ಟು ಆಟ ಆಡಿದ್ದಾರೆ ನೋಡಿ. ಇಲ್ಲಿ ಡಾಟೆಡ್ ಲೈನ್ ಕೊಟ್ಟಿಲ್ಲ ಅಂತ ಸ್ಕೇಲ್ ಇಟ್ಕೊಂಡು ನೋಡಿ, ಆಯಿತಾ. ಸ್ಕೇಲ್ ಇಟ್ಕೊಂಡು ನೋಡಿ, 8 ಜನ ಬರುತ್ತೆ ನಿಮಗೆ, ಆಯಿತಾ. ಬೇಕು ಅಂದರೆ ಲೈನ್ ಹಾಕ್ಕೊಳ್ಳಿ ನೀವು. ನೋಡಿ, 8 ಜನ ಆಟ ಆಡಿದ್ದಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ನೋಡಿ, ಒಂದು ಸ್ಕೂಲ್ಗೆ ಮಕ್ಕಳು ಬೈಸಿಕಲಲ್ಲಿ ಹೋಗಿದ್ದಾರೆ, ಸ್ಕೂಟ್ರಲ್ಲಿ ಹೋಗಿದ್ದಾರೆ, ಕಾರಲ್ಲಿ ಹೋಗಿದ್ದಾರೆ, ಸ್ಕೂಲ್ ವ್ಯಾನಲ್ಲಿ ಹೋಗಿದ್ದಾರೆ, ಆಯಿತಾ. ಎಷ್ಟು ಶೇಕಡ ವಿದ್ಯಾರ್ಥಿಗಳು ಶಾಲಾ ವ್ಯಾನ್ನಲ್ಲಿ ಹೋಗಿದ್ದಾರೆ, ಶಾಲಾ ವ್ಯಾನ್ ಬಳಸುತ್ತಾರೆ ಅಂತ ಕೇಳಿದ್ದಾರೆ, ಆಯಿತಾ. ಸ್ಕೂಲ್ ವ್ಯಾನಲ್ಲಿ ಎಷ್ಟು % ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಅಂತ ಕೇಳಿದ್ದಾರೆ, ಆಯಿತಾ. ಫಸ್ಟ್ ಏನು ಮಾಡಿ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಫೈಂಡ್ ಔಟ್ ಮಾಡಿ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್, ಆಯಿತಾ, ಅಂದರೆ ಒಟ್ಟು ಸಂಖ್ಯೆ, ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆ. ಇಲ್ಲಿ ನೋಡಿ, ಬೈಸಿಕಲ್ ಎಷ್ಟು ಜನ ಯೂಸ್ ಮಾಡಿದ್ದಾರೆ? 2, ಸ್ಕೂಟ್ರು 3, ಕಾರು 4, ಆಯಿತಾ. ಇದೆಷ್ಟು? 1, 2, 3, 4, 5, 6 ನಂಬರು ಇದು ಯೂಸ್ ಮಾಡಿದ್ದಾರೆ, ಆಯಿತಾ. ಟೋಟಲಾಗಿ ಆ್ಯಡ್ ಮಾಡಿ. 2 + 3 + 4 +
6. ಇದನ್ನು ಆ್ಯಡ್ ಮಾಡಿದ್ರೆ 6 4 10 15 ಬರುತ್ತೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟು 15 ನಂಬರ್ ಬರುತ್ತೆ ಆಯಿತಾ. 15ಗೆ ಒಂದು ಚಿತ್ರ ಅಂದರೆ 50 ಸ್ಟೂಡೆಂಟ್ ಅಂತ. 50 ಸ್ಟೂಡೆಂಟು ಮಲ್ಟಿಪ್ಲೈ ಮಾಡಿ ಏನು ಬರುತ್ತೆ, 750 ಜನ ಬರುತ್ತೆ. ಅಂದರೆ ಆ ಸ್ಕೂಲಲ್ಲಿ ಟೋಟಲಾಗಿ 750 ಜನ ಇದ್ದಾರೆ. ಒಟ್ಟು 750 ಜನ ವಿದ್ಯಾರ್ಥಿಗಳಿದ್ದಾರೆ ಆಯಿತಾ. ನೆಕ್ಸ್ಟು ಸ್ಕೂಲ್ ವ್ಯಾನಲ್ಲಿ ಎಷ್ಟು ಜನ ಇದ್ದಾರೆ? ಸ್ಕೂಲ್ ವ್ಯಾನಲ್ಲಿ ಇದು ಒಟ್ಟು ವಿದ್ಯಾರ್ಥಿಗಳು 750 ಜನ. ಸ್ಕೂಲ್ ವ್ಯಾನಲ್ಲಿ ಎಷ್ಟು ಜನ ಇದ್ದಾರೆ? 6 ನಂಬರ್ 6 ಇಂಟು 50 5 6 30 ಆಯಿತಾ. ಸ್ಕೂಲ್ ವ್ಯಾನಲ್ಲಿ 300 ಜನ ಹೋಗಿದ್ದಾರೆ ಆಯಿತಾ. ಅವನು ಕೇಳಿರೋದು ಶೇಕಡ ಅಂದರೆ ಏನು ಮಾಡಿ, ಮೇಲ್ಗಡೆ ವ್ಯಾನಲ್ಲಿ ಕೇಳಿರೋದ್ರಿಂದ ವ್ಯಾನ್ ನಂಬರ್ ಬರ್ಕೊಳ್ಳಿ, ಕೆಳಗಡೆ 750 ಬರ್ಕೊಳ್ಳಿ, ಮಲ್ಟಿಪ್ಲೈ ಬೈ 100 ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ 40% ಬರುತ್ತೆ ಆಯಿತಾ. ಅಂದರೆ ಸ್ಕೂಲ್ ವ್ಯಾನಲ್ಲಿ 40% ಜನ ಹೋಗಿದ್ದಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9ಅಲ್ಲಿ ಏನು ಕೇಳಿದ್ದಾರೆ ಅಂದರೆ ಆಯಿತಾ, ಇದೆಲ್ಲ ಕಿತ್ತಳೆಹಣ್ಣು ಮಾರಾಟ ಮಾಡಿರೋ ಡೀಟೇಲ್ ಕೊಟ್ಟಿದ್ದಾನೆ ಆಯಿತಾ. ಕಿತ್ತಳೆಹಣ್ಣು ತುಂಬಿದ ಪೆಟ್ಟಿಗೆ ಆಯಿತಾ. ಕಿತ್ತಳೆಹಣ್ಣು ಮಾರಾಟ ಮಾಡಿರೋ ಡೀಟೇಲ್ ಕೊಟ್ಟಿದ್ದಾನೆ. ಮಂಡೇ 2 ಮಾರಾಟ ಮಾಡಿದ್ದಾರೆ, ಬುಧವಾರ 3, ಶುಕ್ರವಾರ 1 2 3 4 5 6 6 ನಂಬರು, ಭಾನುವಾರ 1 2 3 4 ಆಯಿತಾ. ಸೋಮವಾರ, ಬುಧವಾರ, ಶುಕ್ರವಾರ, ಭಾನುವಾರ ಕಿತ್ತಳೆಹಣ್ಣು ಮಾರಾಟ ಮಾಡಿದಾರಲ್ಲ ಆ ಪೆಟ್ಟಿಗೆದು ಡೀಟೇಲ್ ಕೊಟ್ಟಿದ್ದಾರೆ. ಟೋಟಲಾಗಿ ಎಷ್ಟು ಮಾರಾಟ ಮಾಡಿದ್ದಾರೆ? 15 ಬಾಕ್ಸು ಆಯಿತಾ. 15 ಪೆಟ್ಟಿಗೆ ಆಯಿತಾ. ಸೋಮವಾರ, ಬುಧವಾರ, ಶುಕ್ರವಾರ ಮತ್ತು ಭಾನುವಾರ 15 ಪೆಟ್ಟಿಗೆ ಮಾರಾಟ ಮಾಡಿದ್ದಾರೆ ಆಯಿತಾ. ಅದಾದಮೇಲೆ ನೋಡಿ, ಒಂದು ಪೆಟ್ಟಿಗೆ ಅಂದರೆ 15 ಆರೆಂಜಸ್ ಅಂತೆ. ಮಲ್ಟಿಪ್ಲೈ ಬೈ ಆರೆಂಜ್ ಮಾಡಿ. ಆರೆಂಜ್ ಅಂದರೆ ಕಿತ್ತಳೆಹಣ್ಣು. ಒಂದು ಪೆಟ್ಟಿಗೆಯಲ್ಲಿ 15 ಕಿತ್ತಳೆಹಣ್ಣು ಇರುತ್ತಂತೆ ಆಯಿತಾ. ಮಲ್ಟಿಪ್ಲೈ ಮಾಡಿ, 15 ಪೆಟ್ಟಿಗೆ ಇದೆ, ಮಲ್ಟಿಪ್ಲೈ ಬೈ 15 ಮಾಡಿ ಏನು ಬರುತ್ತೆ? 225 ಬರುತ್ತೆ ಆಯಿತಾ. ಸೋಮವಾರದಿಂದ ಭಾನುವಾರದವರೆಗೂ 225 ಕಿತ್ತಳೆಹಣ್ಣು ಮಾರಾಟ ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು ಪೆಟ್ಟಿಗೆಯಲ್ಲಿ ಮಾರಾಟಗಾರರು ಇನ್ನೂ 25 ಕಿತ್ತಳೆಹಣ್ಣುಗಳನ್ನು ಹೊಂದಿದ್ದಾರೆ. ಇನ್ನು 25 ಕಿತ್ತಳೆಹಣ್ಣು ಉಳ್ಕೊಂಡಿದೆಯಂತೆ ಆಯಿತಾ. ಇನ್ನು 25 ಕಿತ್ತಳೆಹಣ್ಣು ಉಳ್ಕೊಂಡಿದ್ರೆ ಆರಂಭದಲ್ಲಿ ಕಿತ್ತಳೆ ಹಣ್ಣುಗಳ ಸಂಖ್ಯೆ ಎಷ್ಟು ಅಂತ, ಅಂದರೆ ಟೋಟಲಾಗಿ ಅವ್ರ ಹತ್ರ ಎಷ್ಟು ಕಿತ್ತಳೆ ಹಣ್ಣು ಇತ್ತು ಅಂತ ಕೇಳಿದರೆ ಆಯಿತಾ. ಆ್ಯಡ್ ಮಾಡಿದ್ರೆ ಏನು ಬರುತ್ತೆ? 250 ಆಯಿತಾ. ಒಟ್ಟು ಅವ್ರ ಹತ್ರ 250 ಕಿತ್ತಳೆ ಹಣ್ಣು ಇತ್ತು. ಅದರಲ್ಲಿ 225 ಮಾರಾಟ ಮಾಡಿದರೆ 225 ಉಳಿದಿದೆ. ಇದು ಉಳಿದಿರೋದು ಉಳಿಕೆ, ಇದು ಮಾರಾಟ ಆಗಿದೆ. ಇದು ಮಾರಾಟ ಆಯಿತಾ. ಟೋಟಲಾಗಿ 250 ಕಿತ್ತಳೆ ಹಣ್ಣಿದೆ, 225 ಮಾರಾಟ ಮಾಡಿದರೆ 25 ಉಳಿದಿದೆ. ಒಟ್ಟು ಅವ್ರ ಹತ್ರ 250 ಇತ್ತು. ಆನ್ಸರ್ ಏನು? ಆನ್ಸರ್ ಸಿ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಂದು ಸ್ಕೂಲ್ ಮಕ್ಕಳು, ಯಾವುದೋ ಒಂದು ಸ್ಕೂಲ್ ಮಕ್ಕಳು ಉದ್ಯಾನವನಕ್ಕೆ ಹೋಗ್ತಾರಂತೆ ಆಯಿತಾ. ಪಾರ್ಕ್ ಹೋಗ್ತಾರಂತೆ, ಅಲ್ಲಿ ಕೋತಿ ತಿಮ್ಮನ ನೋಡ್ತಾರಂತೆ. ಕೋತಿ ತಿಮ್ಮನ 25 ನೋಡ್ತಾರಂತೆ, ಜಿಂಕೆನ 40 ನೋಡ್ತಾರಂತೆ, ಪೀಕಾಕ್ನ 50 ನೋಡ್ತಾರಂತೆ, ಡಕ್ ಬಾತುಕೋಳಿನ 35 ನೋಡ್ತಾರಂತೆ, ಪಿಗ್ ಹಂದಿಗಳನ್ನ 15 ನೋಡ್ತಾರಂತೆ ಆಯಿತಾ. ನೋಡಾದ್ಮೇಲೆ ಸ್ಕೂಲಿಗೆ ಬಂದು ಈ ರೀತಿ ಚಾರ್ಟ್ನ ಪ್ರಿಪೇರ್ ಮಾಡ್ತಾರಂತೆ. ಈ ರೀತಿ ಚಾರ್ಟ್ನ ಪ್ರಿಪೇರ್ ಮಾಡ್ತಾರೆ. ಮಾಡಿಬಿಟ್ಟು ನೋಡಿ, ಜಿಂಕೆ ಮತ್ತು ಮಂಗಗಳ ಸಂಖ್ಯೆ ನವಿಲುಗಳ ಸಂಖ್ಯೆಗಿಂತ ಎಷ್ಟು ಜಾಸ್ತಿ ಇದೆ ಅಂತ ಕೇಳಿದರೆ ಆಯಿತಾ. ಫಸ್ಟ್ ನೋಡಿ, ಜಿಂಕೆ ಎಷ್ಟಿದೆ? ಜಿಂಕೆ 40 ಇದೆ. ಮಂಗ ಎಷ್ಟಿದೆ? ಕೋತಿ ತಿಮ್ಮ 25 ಇದೆ. ಮಂಗ 25 ಇದೆ. ಟೋಟಲಾಗಿ ಎಷ್ಟಾಯಿತು? ಟೋಟಲಾಗಿ 60 ಆಯಿತು. ಜಿಂಕೆ ಮತ್ತು ಮಂಗಗಳು 65. ನವಿಲುಗಳ ಸಂಖ್ಯೆ ಎಷ್ಟಿದೆ? ನವಿಲುಗಳ ಸಂಖ್ಯೆ 50 ಇದೆ. ನೋಡಿ, ನವಿಲು 50 ಇದೆ ಆಯಿತಾ. ಅವನು ಕೇಳಿರೋದು ಜಿಂಕೆ ಮತ್ತು ಮಂಗಗಳ ಸಂಖ್ಯೆ ನವಿಲುಗಳ ಸಂಖ್ಯೆಗಿಂತ ಎಷ್ಟು ಹೆಚ್ಚು ಆಯಿತಾ. ಹಂಗಂದರೆ 65ರಲ್ಲಿ 50 ಮೈನಸ್ ಮಾಡಿ 15 ಬರುತ್ತೆ. 15 ಅಂದರೆ ಆನ್ಸರ್ ಸಿ ಆಗುತ್ತೆ. ಆನ್ಸರ್ ಸಿ. ಕ್ವಶನ್ ನಂಬರ್ 11 ನೋಡಿ. ಕ್ವಶನ್ ನಂಬರ್ 11ರಲ್ಲಿ ವಿದ್ಯಾರ್ಥಿಗಳು ಮತ್ತು ಪಡೆದ ಅಂಕ ಆಯಿತಾ. ಈ ಕಡೆ ವಿದ್ಯಾರ್ಥಿಗಳಿದೆ,
ವಿದ್ಯಾರ್ಥಿಗಳ ಸಂಖ್ಯೆ, ಈ ಕಡೆ ಪಡೆದ ಅಂಕಗಳ ಮಾಹಿತಿ ಕೊಟ್ಟಿದ್ದಾರೆ, ಚಾರ್ಟ್ ಕೊಟ್ಟಿದ್ದಾರೆ. ಅದರಲ್ಲೇನು ಕೇಳಿದರೆ 20 ಅಂಕಗಳಿಗಿಂತ ಕಡಿಮೆ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಆಯಿತಾ, 20 ಅಂಕಗಳಿಗಿಂತ ಕಡಿಮೆ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ. ನೋಡಿ, ಇದು ಮಾರ್ಕ್ಸ್ ಅಲ್ವಾ, ಇದೆಲ್ಲ 20ಕ್ಕಿಂತ ಜಾಸ್ತಿ. ಇಲ್ಲಿಂದ ಏನಿದೆ ಅದು 20ಕ್ಕಿಂತ ಜಾಸ್ತಿ. ಆಯಿತಾ, ನೋಡಿ 15 ಮಾರ್ಕ್ಸ್ ಎಷ್ಟು ಜನ ತೆಗೆದಿದ್ದಾರೆ? 15 ಮಾರ್ಕ್ಸು 20 ಜನ ತೆಗೆದಿದ್ದಾರೆ. 10 ಮಾರ್ಕ್ಸು 10 ಜನ ತೆಗೆದಿದ್ದಾರೆ. 5 ಮಾರ್ಕ್ಸು 5 ಜನ ತೆಗೆದಿದ್ದಾರೆ. ಹಾಗಂದರೆ 20, 10, 15 ಟೋಟಲಾಗಿ 35. ಅಂದರೆ 20 ಅಂಕಗಳಿಗಿಂತ ಕಡಿಮೆ ಪಡೆದ ವಿದ್ಯಾರ್ಥಿಗಳ ಸಂಖ್ಯೆ 35 ಜನ. 35 ಜನ ಸ್ಟೂಡೆಂಟು 20 ಮಾರ್ಕ್ಸ್ಗಿಂತ ಕಡಿಮೆ ತೆಗೆದಿದ್ದಾರೆ. ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12ಅಲ್ಲಿ ಏನು ಕೇಳಿದ್ದಾರೆ ಅಂದರೆ, ಇಲ್ಲಿ ಬಟ್ಟೆಗೆ ಎಷ್ಟು ಖರ್ಚಾಗ್ತಾ ಇದೆ, ಬಾಡಿಗೆಗೆ ಎಷ್ಟು ಖರ್ಚಾಗ್ತಾ ಇದೆ, ಆಹಾರಕ್ಕೆ ಎಷ್ಟು ಖರ್ಚಾಗ್ತಾ ಇದೆ, ಕರೆಂಟ್ ಬಿಲ್ ಎಷ್ಟು ಖರ್ಚಾಗ್ತಾ ಇದೆ, ಶಿಕ್ಷಣಕ್ಕೆ ಎಷ್ಟು ಅಮೌಂಟ್ ಖರ್ಚಾಗ್ತಾ ಇದೆ ಅಂತ ಡೀಟೇಲ್ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಇಲ್ಲಿ ಆಹಾರದ ಮೇಲಿನ ಖರ್ಚು 6800 ಆಗಿದ್ದರೆ ಶಿಕ್ಷಣದ ವೆಚ್ಚ ಕಂಡುಹಿಡಿಯಿರಿ ಅಂತ ಕೇಳಿದರು. ಆಯಿತಾ, ಆಹಾರದ ಡೀಟೇಲ್ ಕೊಟ್ಬಿಟ್ಟು ಶಿಕ್ಷಣದ ವೆಚ್ಚ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ನೋಡಿ, ಫಸ್ಟು ಆಹಾರದ ಡೀಟೇಲ್ ಕೊಟ್ಟಿದ್ದಾರೆ, ಬರ್ಕೊಳ್ಳಿ. ಆಹಾರ ಎಷ್ಟು ಕೊಟ್ಟಿದ್ದಾರೆ? 6800 ಖರ್ಚಾಗಿದೆಯಂತೆ. 6800 ಖರ್ಚಾಗಿದೆಯಂತೆ. ಆಯಿತಾ, ನೋಡಿ ಆಹಾರ ಅಂದ್ರೇನು? 17% ಟೋಟಲ್ ಖರ್ಚಲ್ಲಿ. ಆಯಿತಾ, ಇದು ಟೋಟಲ್ ಖರ್ಚು. ಒಟ್ಟು ಖರ್ಚಲ್ಲಿ 17% ಅಂದರೆ 6800 ಆಹಾರ ಖರ್ಚಾಗಿದೆ. ಆಯಿತಾ, ಒಟ್ಟು ಹಣದಲ್ಲಿ 17% ಆಹಾರಕ್ಕೆ ಖರ್ಚಾಗಿದೆ. 17% ಅಂದರೆ ಎಷ್ಟು? 6800. ಕ್ವಶನಲ್ಲಿ ಅವರೇ ಕೊಟ್ಟಿದ್ದಾರೆ. ಆಯಿತಾ, ಫಸ್ಟ್ ಎಕ್ಸ್ ಫೈಂಡ್ ಔಟ್ ಮಾಡಿ, ಅಂದರೆ ಒಟ್ಟು ಹಣ ಅಥವಾ ಒಟ್ಟು ಖರ್ಚನ್ನ ಫೈಂಡ್ ಔಟ್ ಮಾಡಿ. 17/100% ಇಂಟು ಎಕ್ಸ್ ಈಕ್ವಲ್ ಟು 6800. ಆಯಿತಾ, ಎಕ್ಸ್ ಈಕ್ವಲ್ ಟು 6800 ಇಂಟು 100 ಡಿವೈಡೆಡ್ ಬೈ 17. ಆಯಿತಾ, ಸಿಂಪ್ಲಿಫೈ ಮಾಡಿ. ಇದನ್ನು ಸಿಂಪ್ಲಿಫೈ ಮಾಡೋರೆ ಒಟ್ಟು ಖರ್ಚು ಎಷ್ಟು ಬರುತ್ತೆ? 40,000 ಬರುತ್ತೆ. ಸಿಂಪ್ಲಿಫೈ ಮಾಡಿ ಒಟ್ಟು ಖರ್ಚು 40,000 ಬರ್ತೈತೆ. ಆಯಿತಾ, ಒಟ್ಟು ಖರ್ಚು ಈ ಕೇಳಿರೋನು ಶಿಕ್ಷಣದ ವೆಚ್ಚ. ಶಿಕ್ಷಣ ಅಂದರೆ ಎಷ್ಟು? ಶಿಕ್ಷಣಕ್ಕೆ 16% ಅಂತೆ. ಆಯಿತಾ, ಶಿಕ್ಷಣಕ್ಕೆ 16% ಆಫ್ ಎಕ್ಸ್. ಹಂಗಂದರೆ 16% ಇಂಟು ಎಕ್ಸ್ ಅಂದರೆ 40,000. 1, 2, 3, 0. ಸಿಂಪ್ಲಿಫೈ ಮಾಡಿ 6400 ಬರುತ್ತೆ. ಆಯಿತಾ, ಶಿಕ್ಷಣಕ್ಕೆ 6400 ರೂಪಾಯಿ ಖರ್ಚಾಗುತ್ತೆ. ಎಲ್ಲಿದೆ 6400? ಆನ್ಸರ್ ಬಿ. ಕ್ವಶನ್ ನಂಬರ್ 13 ನೋಡಿ. ಕ್ವಶನ್ ನಂಬರ್ 13ನಲ್ಲಿ ಒಂದು ಕಾಲೇಜು ಗ್ರಂಥಾಲಯದಲ್ಲಿ ವಿಷಯವಾರು ಪುಸ್ತಕದ ಚಿತ್ರ ವಿವರ ಕೊಟ್ಟಿದ್ದಾರೆ. ಆಯಿತಾ, ಮ್ಯಾಥ್ಸ್ ಎಷ್ಟು ಪುಸ್ತಕ ಇದೆ, ಸೈನ್ಸ್ ಎಷ್ಟು ಪುಸ್ತಕ ಇದೆ, ಹಿಂದಿ ಎಷ್ಟು ಪುಸ್ತಕ ಇದೆ, ಇಂಗ್ಲೀಷ್ ಎಷ್ಟು ಪುಸ್ತಕ ಇದೆ, ಮತ್ತು ಇತಿಹಾಸ ಎಷ್ಟು ಪುಸ್ತಕ ಇದೆ ಅಂತ ಡೀಟೇಲ್ ಕೊಟ್ಟಿದ್ದಾರೆ. ಆಯಿತಾ, ಇಲ್ಲಿ ಕೇಳಿದ್ದಾರೆ 50ಕ್ಕಿಂತ ಹೆಚ್ಚು ಎಷ್ಟು ವಿಷಯಗಳ ಪುಸ್ತಕ ಇದೆ ಅಂತ. ಆಯಿತಾ, 50ಕ್ಕಿಂತ ಹೆಚ್ಚು ಎಷ್ಟು ವಿಷಯಗಳ ಪುಸ್ತಕ ಇದೆ ಅಂತ ಕೇಳಿದ್ದಾರೆ. ಆಯಿತಾ, ನೋಡಿ ಒಂದು ಬಾಕ್ಸ್ ಅಂದರೆ 10 ಪುಸ್ತಕ. ನೋಡಿ 1, 2, 3, 4, 5 ಅಂದರೆ 10 ಪುಸ್ತಕ, 20, 30, 40, 50 ಪುಸ್ತಕ. ಆಯಿತಾ, ಏನು ಮಾಡಿ ಸ್ಕೇಲ್ ಇಟ್ಕೊಂಡು ಬರ್ಕೊಳ್ಳಿ. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ, ಆದರೂ ಇರಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಗಣಿತದಲ್ಲಿ 50ಕ್ಕಿಂತ ಜಾಸ್ತಿ ಪುಸ್ತಕ ಇದೆ. ಸೈನ್ಸು ವಿಜ್ಞಾನದಲ್ಲಿ 50ಕ್ಕಿಂತ ಜಾಸ್ತಿ ಪುಸ್ತಕ ಇದೆ. ನೆಕ್ಸ್ಟು ಇಂಗ್ಲೀಷಲ್ಲಿ 50ಕ್ಕಿಂತ ಜಾಸ್ತಿ ಪುಸ್ತಕ ಇದೆ. ಆಯಿತಾ, ಅಂದರೆ 1 ಸಬ್ಜೆಕ್ಟು, 2 ಸಬ್ಜೆಕ್ಟು, 3 ಸಬ್ಜೆಕ್ಟಲ್ಲಿ 50ಕ್ಕಿಂತ ಜಾಸ್ತಿ ಪುಸ್ತಕ ಇದೆ. 50ಕ್ಕಿಂತ ಜಾಸ್ತಿ ಪುಸ್ತಕ ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 14 ನೋಡಿ. ಕ್ವಶನ್ ನಂಬರ್ 14ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಸ್ಟೂಡೆಂಟ್ಸ್ ಇದ್ದಾರೆ. ಆಯಿತಾ, ಸ್ಟೂಡೆಂಟ್ A, B, C, D ಅಂತ ಸ್ಟೂಡೆಂಟ್ಸ್ ಇದ್ದಾರೆ. ಮತ್ತು ಅವರೊಂದು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಎ ಅನ್ನೋ ಹುಡುಗ 4 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ. ಬಿ ಅನ್ನೋ ಹುಡುಗ 8 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ.
ಸಿ ಅನ್ನೋ ಹುಡುಗ 14 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ. ಡಿ ಅನ್ನೋ ಹುಡುಗ 10 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ. ಎಲ್ಲ ಸ್ಕೇಲ್ ಹಿಡ್ಕೊಂಡು ಮಾರ್ಕ್ ಮಾಡಿ ನೀವೆಲ್ಲ, ಆಯಿತಾ. ನೆಕ್ಸ್ಟು ಇ ಅನ್ನೋ ಹುಡುಗ 8 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾನೆ, ಆಯಿತಾ. ಎಲ್ಲ ಸ್ಟ್ರೈಟ್ ಲೈನ್ ಇರಬೇಕು, ಇಲ್ಲಾಂದರೆ ಸರಿಯಾದ ಆನ್ಸರ್ ಬರಲ್ಲ. ಈ ರೀತಿ ಚೆಕ್ ಮಾಡಿ, ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಈ ಕ್ವಶನ್ ಬನ್ನಿ, ಎ ಬಿ ಮತ್ತು ಇ, ಎ ಬಿ ಮತ್ತು ಇ, ಆಯಿತಾ. ಎ ಅಂದರೆ ಎಷ್ಟು? ಎ ಅಂದರೆ 4, ಬಿ ಅಂದರೆ 8, ನೆಕ್ಸ್ಟ್ ಇ ಅಂದರೆ ಅದು 8, ಇ ಅಂದರೆ ಅದು 8 ಕೂಡಿ. ಇದನ್ನು ಕೂಡಿದ್ರೆ ಎಷ್ಟು ಬರುತ್ತೆ? 8 1 8 8 2 16, 16 4 20. ಎ ಮತ್ತು ಬಿ ಮತ್ತು ಇ 3 ಜನ ಸೇರಿಸಿ 20 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಆಯಿತಾ. ನೆಕ್ಸ್ಟು ಡಿ ಎಷ್ಟು ಪ್ರಶ್ನೆಗಳನ್ನು ಪರಿಹರಿಸುತ್ತದೆ? ಡಿ ಎಷ್ಟು ಎಲ್ಲಿದೆ? ಡಿ 10, ಆಯಿತಾ. ಡಿ ನೋಡಿ, ಇಲ್ಲ ಕ್ವಶನ್ ನೋಡಿ, ಸಿ ಮತ್ತು ಡಿ, ಆಯಿತಾ. ಎ ಬಿ ಮತ್ತು ಇ, ಎ ಬಿ ಮತ್ತು ಇಗಿಂತ ಸಿ ಮತ್ತು ಡಿ ಎಷ್ಟು ಪ್ರಶ್ನೆಗಳನ್ನು ಪರಿಹರಿಸಿದ್ದಾರೆ ಅಂತ ಕೇಳಿದರೆ ಸಿ ಬರ್ಕೊಳ್ಳಿ. ಸಿ ಎಷ್ಟು ಜನ ಇದೆ? ಸಿ 14 ಜನ ಇದೆ, 14 ಇದೆ. ನೆಕ್ಸ್ಟು ಡಿ ಎಷ್ಟಿದೆ? 10 ಜನ ಇದ್ದಾರೆ, ಡಿ 10 ಜನ ಇದ್ದಾರೆ. ಎಷ್ಟಾಗುತ್ತೆ? 24 ಇದೆ. ನೋಡಿ, ಎ ಬಿ ಮತ್ತು ಇಗಿಂತ ಸಿ ಮತ್ತು ಡಿ ಎಷ್ಟು ಪ್ರಶ್ನೆಗಳನ್ನು ಪರಿಹರಿಸಿದ್ದಾರೆ ಅಂತ ನೋಡಿ. ಸಿ ಮತ್ತು ಡಿ ಎ ಬಿ ಮತ್ತು ಇಗಿಂತ 4 ಕ್ವಶನ್ ಜಾಸ್ತಿ ಉತ್ತರ ಕೊಟ್ಟಿದ್ದಾರೆ. 24ರಲ್ಲಿ 20 ಕಳೀರಿ 4 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ, ಆಯಿತಾ. ಎ ಮತ್ತು ಬಿ ಮತ್ತು ಇಗಿಂತ 4 ಪ್ರಶ್ನೆ ಜಾಸ್ತಿ ಆನ್ಸರ್ ಮಾಡಿದ್ದಾರೆ ಸಿ ಮತ್ತು ಡಿ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಕ್ವಶನ್ ನಂಬರ್ 15 ನೋಡಿ. ಕ್ವಶನ್ ನಂಬರ್ 15ನಲ್ಲಿ ಏನು ಕೇಳಿದೆ ಅಂದರೆ, ಚೌಕ, ವೃತ್ತ ಮತ್ತು ತ್ರಿಕೋನ ಈ 3ರಲ್ಲೂ ಯಾವ ಸಂಖ್ಯೆ ಇದೆ ಅಂತ ಕೇಳಿದೆ, ಆಯಿತಾ. ಚೌಕ, ವೃತ್ತ ಮತ್ತು ತ್ರಿಕೋನ ಈ 3ರಲ್ಲೂ ಯಾವ ಸಂಖ್ಯೆ ಇದೆ ಅಂತ ಕೇಳಿದೆ. ಇಲ್ಲಿ ನೋಡಿ, 7 ಚೌಕದಲ್ಲೂ ಇದೆ. ಚೌಕ ಅಂದರೆ ಸ್ಕ್ವೇರ್ ಒಳಗಡೆನೂ ಇದೆ, ಆಯಿತಾ. ಸ್ಕ್ವೇರ್ ಒಳಗಡೆನೂ ಇದೆ. ನೆಕ್ಸ್ಟ್ ವೃತ್ತ, ಇದು ಸರ್ಕಲ್ ಒಳಗಡೆ ಇದೆ. ನಂಬರ್ 7 ಇದೆ, ಸರ್ಕಲ್ ಒಳಗಡೆನೂ ಇದೆ. ನೆಕ್ಸ್ಟ್ ತ್ರಿಕೋನ, ಟ್ರಯಾಂಗಲ್ ಒಳಗಡೆನೂ ಇದೆ, ಆಯಿತಾ. ಟ್ರಯಾಂಗಲ್ ಒಳಗಡೆನೂ ಇದೆ. ನಂಬರ್ 7 ಚೌಕ, ವೃತ್ತ, ತ್ರಿಕೋನ 3 ಒಳಗಡೆನೂ ಇದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಸಿ. ಕ್ವಶನ್ ನಂಬರ್ 16 ನೋಡಿ. ಕ್ವಶನ್ ನಂಬರ್ 16 ಏನು ಕೇಳಿದ್ದಾರೆ ಅಂದರೆ, ಕೆಲವು ಯುವಕರ ಗುಂಪು ನಗರದಲ್ಲಿ ಇಷ್ಟಪಡುವ ಸಂಗೀತದ ಪ್ರಕಾರಗಳನ್ನು ಕಂಡುಹಿಡಿಯಲು ಒಂದು ಸಮೀಕ್ಷೆ ಮಾಡಿದ್ದಾರೆ, ಆಯಿತಾ. ಯಾವುದೋ ಒಂದು ಸಿಟಿಲಿ ಯಾರ್ಯಾರಿಗೆ ಯಾವ್ಯಾವ ಮ್ಯೂಸಿಕ್ ಇಷ್ಟ ಆಗುತ್ತೆ ಅಂತ ಒಂದು ಸರ್ವೆ ಮಾಡಿದರೆ, ಸಮೀಕ್ಷೆ ಮಾಡಿದರೆ, ಮಾಡಿಬಿಟ್ಟು ಅದನ್ನು ಪೈ ಚಾರ್ಟ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದಾರೆ. ನೋಡಿ, ಮಾಡಿಬಿಟ್ಟು ಏನು ಕೇಳಿದರೆ, ಗರಿಷ್ಠ ಸಂಖ್ಯೆಯ ಜನರು ಯಾವ ರೀತಿಯ ಸಂಗೀತವನ್ನು ಇಷ್ಟಪಡುತ್ತಾರೆ, ಆಯಿತಾ. ಗರಿಷ್ಠ ಸಂಖ್ಯೆಯ ಜನರು ಯಾವ ರೀತಿಯ ಸಂಗೀತವನ್ನು ಇಷ್ಟಪಡುತ್ತಾರೆ ಅಂತ ಕೇಳಿದ್ದಾರೆ, ಆಯಿತಾ. ಇಲ್ಲಿ ನೋಡಿ, ಇದು ನೋಡಿದ್ರೆ ಗೊತ್ತದೆ, ಪಿಜ್ಜಾ ಇದ್ದಂಗೆ, ಇದು ಪಿಜ್ಜಾ ಚಾರ್ಟ್ ಇದ್ದಂಗೆ. ಗರಿಷ್ಠ ಸಂಖ್ಯೆಯ ಜನರು ಲೈಟ್ ಮ್ಯೂಸಿಕ್, ಆಯಿತಾ, ಲೈಟ್ ಮ್ಯೂಸಿಕ್ನ ಇಷ್ಟಪಡ್ತಾರೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ ಬರುತ್ತೆ. ನೋಡಿ, ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಏನು ಕೇಳಿದ್ದಾರೆ ಅಂದರೆ, ಒಂದು ಮನೆ ಕಟ್ಟಕ್ಕೆ, ಒಂದು ಮನೆ ನಿರ್ಮಾಣ, ಒಂದು ಮನೆ ಕಟ್ಟಕ್ಕೆ 15 ಲಕ್ಷ ಖರ್ಚಾಗಿದೆಯಂತೆ, ಆಯಿತಾ. ಒಂದು ಮನೆ ಕಟ್ಟಕ್ಕೆ 15 ಲಕ್ಷ ಖರ್ಚಾಗಿದೆ. ನೋಡಿ, ಲೇಬರ್ ಅಂದರೆ ಕಾರ್ಮಿಕರು, ಲೇಬರ್ಗೆ 90 ಡಿಗ್ರಿ ಖರ್ಚಾಗಿದೆ, ಸಿಮೆಂಟ್ಗೆ 72 ಡಿಗ್ರಿ, ಬ್ರಿಕ್ಸ್ಗೆ 54 ಡಿಗ್ರಿ, ಸ್ಟೀಲ್ಗೆ 54, ಸೂಪರ್ವೈಸರ್ 54, ಟಿಂಬರ್ಗೆ 36 ಡಿಗ್ರಿ ಕೊಟ್ಟಿದ್ದಾರೆ, ಆಯಿತಾ. ಎಲ್ಲ ಡಿಗ್ರಿಲಿ ಕೊಟ್ಟಿದ್ದಾರೆ. ಡಿಗ್ರಿಲಿ ಕೊಟ್ಟಿರೋದ್ರಿಂದ ಏನು ಮಾಡಿ, ಇದನ್ನು ಡಿಗ್ರಿಲಿ ಬರ್ಕೊಳ್ಳಿ, ಆಯಿತಾ. ನೋಡಿ, ಒಂದು ಮನೆ ಕಟ್ಟಕ್ಕೆ ಒಟ್ಟು 15 ಲಕ್ಷ ಖರ್ಚಾಗಿದೆ, ಆಯಿತಾ. ಒಂದು ಮನೆ ಕಟ್ಟಕ್ಕೆ ಒಟ್ಟು 15 ಲಕ್ಷ ಖರ್ಚಾಗಿದೆ, ಆಯಿತಾ. ಇದು ಟೋಟಲ್ ಅಮೌಂಟು, ಇದು ಟೋಟಲ್ ಡಿಗ್ರಿಲಿ ಬರ್ಕೊಳ್ಳಿ. ಒಟ್ಟು ಅಮೌಂಟ್ನ 360 ಡಿಗ್ರಿ ಅಂತ ಬರ್ಕೊಳ್ಳಿ, ಆಯಿತಾ. ನೆಕ್ಸ್ಟು 360 ಡಿಗ್ರಿಗೆ 15 ಲಕ್ಷ ಆದರೆ 1 ಡಿಗ್ರಿಗೆ ಎಷ್ಟು? ಕ್ಯಾಲ್ಕುಲೇಟ್ ಮಾಡಿ, ಡಿವೈಡೆಡ್ ಬೈ 360, ಆಯಿತಾ. ಈಗ ಕೇಳಿರೋರು ಲೇಬರ್ಗೆ ಎಷ್ಟು ಖರ್ಚಾಗಿದೆ? ಲೇಬರ್ಗೆ 90 ಡಿಗ್ರಿ ಅಂತೆ, ಆಯಿತಾ. ಲೇಬರ್ ಅಂದರೆ ಕಾರ್ಮಿಕರಿಗೆ 90 ಡಿಗ್ರಿ ಅಂತ. 90 ಡಿಗ್ರಿ ಅಂದರೆ
15 ಲಕ್ಷ ಅಂತ ಬರ್ಕೊಂಡು ಕೆಳಗಡೆ 360 ಅಂತ ಬರ್ಕೊಂಡು 90 ಡಿಗ್ರಿ ಅಂತ ಬರ್ಕೊಳ್ಳಿ. ಆಯಿತಾ? ಸಿಂಪ್ಲಿಫೈ ಮಾಡಿ, ಇದನ್ನು ಸಿಂಪ್ಲಿಫೈ ಮಾಡಿ. 1 0 ಕ್ಯಾನ್ಸಲ್ ಆಗುತ್ತೆ. 9 1 9 4 15 ಲಕ್ಷನ 4 ಭಾಗ ಮಾಡಿ 3,75,000 ಆಗುತ್ತೆ. 15 ಲಕ್ಷನ 4 ಭಾಗ ಮಾಡಿದ್ರೆ 3,75,000 ಭಾಗ ಆಗುತ್ತೆ. ಲೇಬರ್ ಅಂದರೆ ಕಾರ್ಮಿಕರಿಗೆ 3,75,000 ಖರ್ಚಾಗಿದೆ. ನೋಡಿ, 90,000 ಕೊಟ್ಟವನೆ, 2,50,000 ಕೊಟ್ಟವನೆ, 3,60,000 ಕೊಟ್ಟವನೆ, 3,75,000 ಇಲ್ಲ. ಅದಕ್ಕೆ ಏನು ಮಾಡಿ, ನನ್ ಆಫ್ ದ ಅಬೋ, ಕನ್ನಡದಲ್ಲಿ ಮೇಲಿನ ಯಾವುದು ಅಲ್ಲ, ಮೇಲಿನ ಯಾವುದು ಅಲ್ಲ. ಆನ್ಸರ್ ಏನಾಗುತ್ತೆ? ಆನ್ಸರ್ ಡಿ. ಕ್ವಶನ್ ನಂಬರ್ 18 ನೋಡಿ. ಕ್ವಶನ್ ನಂಬರ್ 18ನಲ್ಲಿ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಒಂದು ಮನೆ ಕಟ್ಟೋಕ್ಕೆ 15 ಲಕ್ಷ ಖರ್ಚಾಗಿದೆ. ಅದೆಲ್ಲ ಡಿಗ್ರಿಲಿ ಕೊಟ್ಟಿದ್ದಾನೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚಾಗಿದೆ ಅಂತ ಕೊಟ್ಬಿಟ್ಟು ನೋಡಿ, ಇಟ್ಟಿಗೆ, ಕಬ್ಬಿಣ, ಸಿಮೆಂಟ್. ಇಟ್ಟಿಗೆ, ಕಬ್ಬಿಣ ಮತ್ತು ಸಿಮೆಂಟ್ ಮೇಲೆ ಖರ್ಚು ಮಾಡಿದ ಮೊತ್ತವು ನಿರ್ಮಾಣದ ಒಟ್ಟು ವೆಚ್ಚದ ಶೇಕಡ ಎಷ್ಟು ಅಂತ ಕೇಳಿದ್ದಾನೆ. ಆಯಿತಾ? ಫಸ್ಟ್ ಏನು ಮಾಡಿ, ಇಟ್ಟಿಗೆ, ಕಬ್ಬಿಣ ಮತ್ತು ಸಿಮೆಂಟ್ ಖರ್ಚನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಇಟ್ಟಿಗೆಗೆ ಎಷ್ಟು ಖರ್ಚಾಗಿದೆ? ಇಟ್ಟಿಗೆ ಅಂದರೆ ಬ್ರಿಕ್, ಎಲ್ಲಿದೆ? ಬ್ರಿಕ್ಗೆ 54 ಡಿಗ್ರಿ ಖರ್ಚಾಗಿದೆ. ಆಯಿತಾ? ನೆಕ್ಸ್ಟ್ ಕಬ್ಬಿಣ, ಕಬ್ಬಿಣ ಅಂದರೆ ಸ್ಟೀಲು, ಕಬ್ಬಿಣ 54 ಡಿಗ್ರಿ ಖರ್ಚಾಗಿದೆ. ನೆಕ್ಸ್ಟ್ ಸಿಮೆಂಟು, ಸಿಮೆಂಟ್ ಎಷ್ಟಾಗಿದೆ? 72, ಸಿಮೆಂಟು 72 ಡಿಗ್ರಿ ಖರ್ಚಾಗಿದೆ. ಆ್ಯಡ್ ಮಾಡಿದ್ರೆ 180 ಡಿಗ್ರಿ ಆಗುತ್ತೆ. ಆಯಿತಾ? ನೋಡಿ, ನೆಕ್ಸ್ಟು ಪೂರ್ತಿ ಮನೆಗೆ ಎಷ್ಟು ಖರ್ಚಾಗಿದೆ? ಪೂರ್ತಿ ಮನೆಗೆ 360 ಡಿಗ್ರಿ ಆಗಿದೆ. ಪೂರ್ತಿ ಮನೆಗೆ ಒಟ್ಟು ಮನೆಗೆ 360 ಡಿಗ್ರಿ ಆಗಿದೆ. ಹಂಗಂದರೆ 15 ಲಕ್ಷ ಖರ್ಚಾಗಿದೆ. ಆಯಿತಾ? ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಒಟ್ಟು ಮನೆಗೆ 360 ಡಿಗ್ರಿ ಅಂದರೆ 15 ಲಕ್ಷ ಖರ್ಚಾಗಿದೆ. ಇಟ್ಟಿಗೆ, ಕಬ್ಬಿಣ ಮತ್ತು ಸಿಮೆಂಟ್ಗೆ 180 ಡಿಗ್ರಿ ಖರ್ಚಾಗಿದೆ. 180 ಡಿಗ್ರಿ 360ರಲ್ಲಿ ಅರ್ಧ ಅಂದರೆ 180. 360ರಲ್ಲಿ ಅರ್ಧ ಅಂದರೆ 180. ಹಂಗಂದರೆ 15 ಲಕ್ಷದಲ್ಲಿ ಅರ್ಧ ಅಂದರೆ 7,50,000 ಖರ್ಚಾಗಿದೆ. ಆಯಿತಾ? ನೋಡಿ, ಇಟ್ಟಿಗೆ, ಕಬ್ಬಿಣ, ಸಿಮೆಂಟ್ಗೆ 7,50,000 ಖರ್ಚಾಗಿದೆ. ಒಟ್ಟು ಮನೆಗೆ 15 ಲಕ್ಷ ಖರ್ಚಾಗಿದೆ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಇಟ್ಟಿಗೆ, ಕಬ್ಬಿಣ ಮತ್ತು ಸಿಮೆಂಟ್ ಮೇಲೆ ಖರ್ಚು ಮಾಡಿದ ಮೊತ್ತವು ನಿರ್ಮಾಣದ ಒಟ್ಟು ವೆಚ್ಚದ ಶೇಕಡ ಎಷ್ಟಿದೆ? ಅಂದರೆ ಇಟ್ಟಿಗೆ, ಕಬ್ಬಿಣ, ಸಿಮೆಂಟ್ಗೆ 7,50,000 ಖರ್ಚಾಗಿದೆ. ಹಂಗಂದರೆ ಒಟ್ಟು ವೆಚ್ಚದ ಎಷ್ಟಿದೆ? 50%. ಆಯಿತಾ? ಟೋಟಲ್ ಕಾಸ್ಟು, ಒಟ್ಟು ವೆಚ್ಚ ಟೋಟಲ್ ಕಾಸ್ಟಲ್ಲಿ 50% ಇಟ್ಟಿಗೆ, ಕಬ್ಬಿಣ, ಸಿಮೆಂಟ್ಗೆ ಖರ್ಚಾಗಿದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಆನ್ಸರ್ ಎ. ಕ್ವಶನ್ ನಂಬರ್ 19 ನೋಡಿ. ಕ್ವಶನ್ ನಂಬರ್ 19 ರಿಪೀಟ್ ಆಗಿದೆ. ಆಯಿತಾ? ಒಂದು ಮನೆ ಕಟ್ಟಿದ್ದಾರೆ. ಒಂದು ಮನೆಗೆ 15 ಲಕ್ಷ ಖರ್ಚಾಗಿದೆ. ಆಯಿತಾ? ಎಲ್ಲ ಡಿಗ್ರಿಲಿ ಕೊಟ್ಟಿರೋದ್ರಿಂದ ನಾನು ಇದನ್ನೇ ಡಿಗ್ರಿಲಿ ಬರ್ಕೊಟ್ಟಿದ್ದೀನಿ. ಆಯಿತಾ? ಒಂದು ಮನೆಗೆ ಟೋಟಲಾಗಿ ಇಷ್ಟು ಖರ್ಚಾಗಿದೆ, 15 ಲಕ್ಷ ಖರ್ಚಾಗಿದೆ. ಒಟ್ಟು ಹಣ, ಒಟ್ಟು ಡಿಗ್ರಿ 360 ಡಿಗ್ರಿ = 15 ಲ್ಯಾಕ್ ಅಂತ ಬರ್ಕೊಳ್ಳಿ. 1 ಡಿಗ್ರಿ ಅಂದರೆ 15 ಲಕ್ಷ ಡಿವೈಡೆಡ್ ಬೈ 360. ಈ ಕ್ವಶನ್ ಬನ್ನಿ. ಟಿಂಬರ್ಗೆ ಖರ್ಚು ಮಾಡಿದ ಮೊತ್ತವು ಸಿಮೆಂಟ್ಗೆ ಖರ್ಚು ಮಾಡಿದ ಮೊತ್ತದ ಶೇಕಡ ಎಷ್ಟು ಅಂತ ಕೇಳಿದ್ದಾನೆ. ಫಸ್ಟ್ ಏನು ಮಾಡಿ, ಟಿಂಬರ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ನೋಡಿ. ಟಿಂಬರ್ ಖರ್ಚು, ಟಿಂಬರ್ಗೆ 15 ಲಕ್ಷ ಡಿವೈಡೆಡ್ ಬೈ 360. ಟಿಂಬರ್ ಎಲ್ಲಿದೆ ನೋಡಿ? ಟಿಂಬರ್ಗೆ 36 ಡಿಗ್ರಿ ಅಂತ, 36 ಡಿಗ್ರಿ. ಆಯಿತಾ? 1 0 ಕ್ಯಾನ್ಸಲ್ ಆಗುತ್ತೆ. 36 ಕ್ಯಾನ್ಸಲ್ ಆಗುತ್ತೆ. ಇದೇನಾಗುತ್ತೆ? 1,50,000 ಆಗುತ್ತೆ. ಟಿಂಬರ್ಗೆ 1,50,000 ಖರ್ಚಾಗುತ್ತೆ. ಆಯಿತಾ? ಟಿಂಬರ್ಗೆ 1,50,000 ಖರ್ಚಾಗುತ್ತೆ. ಅದೇ ರೀತಿ ಸಿಮೆಂಟ್ಗೆ ಎಷ್ಟು ಖರ್ಚು? ಸಿಮೆಂಟ್ಗೆ ಎಲ್ಲಿದೆ? ಸಿಮೆಂಟ್ಗೆ 72 ಡಿಗ್ರಿ ಅಂತ, ಸಿಮೆಂಟ್ಗೆ 72 ಡಿಗ್ರಿ. ಆಯಿತಾ? 1 0 ಕ್ಯಾನ್ಸಲ್ ಆಗುತ್ತೆ. 36 1 36 2. ಆಯಿತಾ? ಇದೇನಾಗುತ್ತೆ? 1,50,000 × 2 ಅಂದರೆ 3 ಲಕ್ಷ ಆಗುತ್ತೆ. ಆಯಿತಾ? ಸಿಮೆಂಟ್ಗೆ ಎಷ್ಟು ಖರ್ಚಾಗುತ್ತೆ? ಸಿಮೆಂಟ್ಗೆ 3 ಲಕ್ಷ ಖರ್ಚಾಗುತ್ತೆ. ನೋಡಿ, ಟಿಂಬರ್ಗೆ 1,50,000 ಲಕ್ಷ ಖರ್ಚಾಗುತ್ತೆ, ಸಿಮೆಂಟ್ಗೆ 3 ಲಕ್ಷ ಖರ್ಚಾಗುತ್ತೆ. ಈ ಕ್ವಶನ್ ಬನ್ನಿ.
ಟಿಂಬರ್ಗೆ ಖರ್ಚು ಮಾಡಿದ ಮೊತ್ತವು ಸಿಮೆಂಟ್ಗೆ ಖರ್ಚು ಮಾಡಿದ ಮೊತ್ತದ ಶೇಕಡ ಎಷ್ಟು ನೋಡಿ. ಸಿಮೆಂಟ್ಗೆ ಖರ್ಚು ಮಾಡಿದಾರಲ್ಲ, ಅದರಲ್ಲಿ 50%ನ ಸಿಮೆಂಟ್ಗೆ ಖರ್ಚು ಮಾಡಿದಾರಲ್ಲ ಅದರಲ್ಲಿ 50%ನ ಟಿಂಬರ್ಗೆ ಖರ್ಚು ಮಾಡಿದ್ದಾರೆ. ಆಯಿತಾ, ಸಿಮೆಂಟ್ಗೆ 3 ಲಕ್ಷ ಖರ್ಚು ಮಾಡಿದ್ದಾರೆ, ಟಿಂಬರ್ಗೆ 1.5 ಲಕ್ಷ ಖರ್ಚು ಮಾಡಿದ್ದಾರೆ. ಸಿಮೆಂಟ್ಗೆ ಖರ್ಚು ಮಾಡಿರೋ 50%ನ ಟಿಂಬರ್ಗೆ ಖರ್ಚು ಮಾಡಿದ್ದಾರೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಬಿ. ಸಿಮೆಂಟ್ಗೆ ಖರ್ಚು ಮಾಡಿರೋ 50%ನ ಟಿಂಬರ್ಗೆ ಖರ್ಚು ಮಾಡಿದ್ದಾರೆ. ಆನ್ಸರ್ ಬಿ 50%. ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನು ಕೇಳಿದ್ದಾರೆ ಅಂದರೆ, ಅದೇ ಒಂದು ಮನೆ ಕಟ್ಟಿದ್ದಾರೆ, ಒಂದು ಮನೆ ಕಟ್ಟೋಕ್ಕೆ 15 ಲಕ್ಷ ಖರ್ಚಾಗಿದೆ. ಆಯಿತಾ, 360 ಡಿಗ್ರಿ ಅಂದರೆ ಒಟ್ಟು ಡಿಗ್ರಿ ಇದೆ. ಒಂದು ಮನೆಗೆ 15 ಲಕ್ಷ ಒಟ್ಟು ಹಣ ಖರ್ಚಾಗಿರೋದು 15 ಲಕ್ಷ. ಇದನ್ನು ಫಸ್ಟ್ ಬರೆದಿಟ್ಕೊಳ್ಳಿ. ಆಯಿತಾ, ಒಟ್ಟು ಹಣನ ಒಟ್ಟು ಡಿಗ್ರಿಲಿ ಬರೆದಿಟ್ಕೊಂಡಿದೆ. ನೆಕ್ಸ್ಟ್ ಈ ಕ್ವಶನ್ಗೆ, ನಿರ್ಮಾಣದ ಒಟ್ಟು ವೆಚ್ಚದಲ್ಲಿ ಕಾರ್ಮಿಕರು ಮತ್ತು ಮೇಲ್ವಿಚಾರಕರಿಗೆ, ಕಾರ್ಮಿಕರು ಮತ್ತು ಕಾರ್ಮಿಕ ಅಂದರೆ ಎಲ್ಲಿದೆ ಕಾರ್ಮಿಕ? ಲೇಬರ್. ಇದು ಕಾರ್ಮಿಕರು. ಆಯಿತಾ, ಸೂಪರ್ವೈಸರ್ ಇವನು ಮೇಲ್ವಿಚಾರಕ. ಸೂಪರ್ವೈಸರ್ ಅಂದರೆ ಮೇಲ್ವಿಚಾರಕ, ಲೇಬರ್ ಅಂದರೆ ಕಾರ್ಮಿಕ. ಇವರಿಬ್ಬರಿಗೆ ಎಷ್ಟು ಖರ್ಚಾಗಿದೆ ಅಂತ. ಫಸ್ಟು ಕಾರ್ಮಿಕರಿಗೆ ಎಷ್ಟು ಖರ್ಚಾಗಿದೆ? ಕಾರ್ಮಿಕರಿಗೆ 90 ಡಿಗ್ರಿ. ಮೇಲ್ವಿಚಾರಕರಿಗೆ 54 ಡಿಗ್ರಿ ಅಂತೆ. ಆಯಿತಾ, ಟೋಟಲಾಗಿ ಎಷ್ಟು ಖರ್ಚು ಮಾಡಿದರೆ, ಎರಡನೇ ಆ್ಯಡ್ ಮಾಡಿದ್ರೆ 144 ಡಿಗ್ರಿ ಖರ್ಚಾಗಿದೆ. ಆಯಿತಾ, ಕಾರ್ಮಿಕರು ಪ್ಲಸ್ ಮೇಲ್ವಿಚಾರಕರಿಗೆ 140 ಡಿಗ್ರಿ ಖರ್ಚಾಗಿದೆ. ಹಂಗಂದರೆ ನಿರ್ಮಾಣದ ಒಟ್ಟು ವೆಚ್ಚದಲ್ಲಿ ಕಾರ್ಮಿಕರು ಮತ್ತು ಮೇಲ್ವಿಚಾರಕರಿಗೆ ಎಷ್ಟು ಮೊತ್ತವನ್ನು ಖರ್ಚು ಮಾಡಲಾಗಿದೆ ನೋಡಿ. ಒಟ್ಟು ಮನೆ ಕಟ್ಟೋಕ್ಕೆ 15 ಲಕ್ಷ ಆಗಿದೆ. ಕಾರ್ಮಿಕರು ಮತ್ತು ಮೇಲ್ವಿಚಾರಕರಿಗೆ 144 ಡಿಗ್ರಿ ಇದೆ. ಇದೆಲ್ಲ ಡಿಗ್ರಿಲಿದೆ. ಇದನ್ನು ಅಮೌಂಟು ಕನ್ವರ್ಟ್ ಮಾಡಿ. ಅಮೌಂಟ್ಗೆ ಹೆಂಗೆ ಮಾಡ್ತೀರಾ? 15 ಲಕ್ಷ ಡಿವೈಡೆಡ್ ಬೈ 360 ಮಲ್ಟಿಪ್ಲೈ ಬೈ 140 ಡಿಗ್ರಿ ಮಾಡಿ. ಆಯಿತಾ, ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 6 ಲಕ್ಷ ಬರುತ್ತೆ. ಆಯಿತಾ, ಕಾರ್ಮಿಕರು ಪ್ಲಸ್ ಮೇಲ್ವಿಚಾರಕರಿಗೆ 6 ಲಕ್ಷ ಖರ್ಚಾಗಿದೆ. ಆನ್ಸರ್ ಸಿ ಬರುತ್ತೆ. ಕ್ವಶನ್ ನಂಬರ್ 21 ನೋಡಿ. ಕ್ವಶನ್ ನಂಬರ್ 21ನಲ್ಲಿ ಏನು ಕೇಳಿದ್ದಾರೆ ಅಂದರೆ, ಒಂದು ಪುಸ್ತಕ ಪಬ್ಲಿಷ್ ಮಾಡೋಕ್ಕೆ ಯಾವುದಕ್ಕೆ ಎಷ್ಟೆಷ್ಟು % ಖರ್ಚಾಗುತ್ತೆ ಅಂತ ಡೀಟೇಲ್ ಕೊಟ್ಟಿದ್ದಾರೆ. ಆಯಿತಾ, ಪ್ರಿಂಟಿಂಗ್ ಅಂದರೆ ಮುದ್ರಣಕ್ಕೆ 20%, ಪೇಪರ್ ಕಾಸ್ಟು, ಆ ಪೇಪರ್ಗೆ ಎಷ್ಟು ಅಂದರೆ 15%, ಬೈಂಡಿಂಗ್ ಮಾಡ್ಸೋಕ್ಕೆ 30%, ಪ್ರಮೋಷನ್ಗೆ 10%, ಟ್ರಾನ್ಸ್ಪೋರ್ಟೇಷನ್ ಆಯಿತಾ, ಸಾಗಾಣಿಕೆ ವೆಚ್ಚ 10%, ರಾಯಲ್ಟಿ ಅಂದರೆ ರಾಯಧನ 15% ಆಗುತ್ತದೆ. ನೋಡಿ, ಈ ಕ್ವಶನ್ ಬನ್ನಿ. ಪುಸ್ತಕದ ರಾಯಧನವು ಮುದ್ರಣ ವೆಚ್ಚಕ್ಕಿಂತ ಶೇಕಡ ಎಷ್ಟು ಕಡಿಮೆ ಆಗಿದೆ ಅಂತ. ಆಯಿತಾ, ಪುಸ್ತಕದ ರಾಯಲ್ಟಿ, ಇಂಗ್ಲೀಷಲ್ಲಿ ರಾಯಧನ ಅಂದರೆ 15% ಇದೆ ನೋಡಿ. ರಾಯಲ್ಟಿ 15% ಇದೆ. ಪ್ರಿಂಟಿಂಗು 20% ಇದೆ. ಮುದ್ರಣ ಪ್ರಿಂಟಿಂಗು 20% ಇದೆ. ಆಯಿತಾ, ಫಸ್ಟ್ ಇವೆರಡನ್ನೂ ಡಿಫ್ರೆನ್ಸ್ ಮಾಡಿ. ವ್ಯತ್ಯಾಸ ಎಷ್ಟಿದೆ? 20ಲಿ 15 ಕಳೆದ್ರೆ 5% ಬರುತ್ತೆ. ಈ ಕ್ವಶನ್ ಬನ್ನಿ. ಪುಸ್ತಕದ ರಾಯಧನವು ಮುದ್ರಣ ವೆಚ್ಚಕ್ಕಿಂತ, ಮುದ್ರಣ ವೆಚ್ಚ ಅಂತ ಕೇಳಿರೋದು, ಮುದ್ರಣ ವೆಚ್ಚಕ್ಕೆ ಕಂಪೇರ್ ಮಾಡಬೇಕಂತೆ. ಮುದ್ರಣ ವೆಚ್ಚಕ್ಕೆ ಕಂಪೇರ್ ಮಾಡಿದ್ರೆ ಎಷ್ಟಾಗುತ್ತೆ? ಮುದ್ರಣ ವೆಚ್ಚ 20% ಇದೆ. ಇದಕ್ಕೆ ಕಂಪೇರ್ ಮಾಡಿದ್ರೆ ಆಯಿತಾ, ರಾಯಧನ ಎಷ್ಟು ಕಡಿಮೆ ಆಗಿದೆ ಅಂತ ಕೇಳಿದರೆ, ಎಷ್ಟು ಕಡಿಮೆ ಆಗಿದೆ, ಶೇಕಡ ಎಷ್ಟು ಕಡಿಮೆ ಆಗಿದೆ. ಆಯಿತಾ, ಇಂಟು 100 ಮಾಡಿ. ಆಯಿತಾ, 21ಲಿ 25 ಅಂದರೆ ಇನ್ ಟರ್ಮ್ಸ್ ಆಫ್ 25% ಕಡಿಮೆ ಆಗಿದೆ. ಪುಸ್ತಕದ ರಾಯಧನವು ಮುದ್ರಣ ವೆಚ್ಚಕ್ಕಿಂತ 25% ಕಡಿಮೆ ಆಗಿದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಬರುತ್ತೆ. ಕ್ವಶನ್ ನಂಬರ್ 22 ನೋಡಿ. ಕ್ವಶನ್ ನಂಬರ್ 22 ಸೇಮ್ ರಿಪೀಟ್ ಆಗಿದೆ. ಒಂದು ಬುಕ್ ಪಬ್ಲಿಷ್ ಮಾಡೋಕ್ಕೆ ಬೇರೆ ಖರ್ಚು ಎಷ್ಟಾಗಿದೆ ಅಂತ ಒಂದು ಪೈ ಚಾರ್ಟಲ್ಲಿ ಕೊಟ್ಟಿದ್ದಾನೆ ನೋಡಿ. ಕ್ವಶನ್ ಬನ್ನಿ. ಪುಸ್ತಕವನ್ನು ಪ್ರಕಟಿಸಲು 1 ಲಕ್ಷ ಖರ್ಚಾಗುತ್ತಂತೆ. 1 ಲಕ್ಷ ಖರ್ಚಾದರೆ ಪ್ರಚಾರದ ವೆಚ್ಚವನ್ನು ಕಂಡುಹಿಡಿ. ಇದು ಪ್ರಚಾರ ಅಂದರೆ ಪ್ರಮೋಷನ್. ಪ್ರಚಾರ ಅಂದರೆ 10% ಅಂತೆ. ಆಯಿತಾ, 1 ಲಕ್ಷದಲ್ಲಿ 10% ಅಂದರೆ ಎಷ್ಟು? 10% ಅಂದರೆ ಎಷ್ಟಾಗುತ್ತೆ? 10,000 ಬರುತ್ತೆ. 10,000 ಬರುತ್ತೆ. ಅದೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಡೈರೆಕ್ಟಾಗಿ
1,00,000 10% ಅಂದರೆ 10,000. ಆನ್ಸರ್ ಎ ಅಂತ ಮಾರ್ಕ್ ಮಾಡ್ಬೋದು. ಕ್ವಶನ್ ನಂಬರ್ 23 ನೋಡಿ. ಕ್ವಶನ್ ನಂಬರ್ 23 ರಿಪೀಟ್ ಆಗಿದೆ. ಅಲ್ಲಿ ಏನು ಕೇಳಿದ್ದಾನೆ, ಒಂದು ಪುಸ್ತಕವನ್ನು ಪಬ್ಲಿಷ್ ಮಾಡಲು ಪ್ರಕಟಿಸಲು 1,00,000 ಖರ್ಚಾಗಿದೆ ಅಂತ ಆಗಿದ್ದರೆ ಕಾಗದ ಮೇಲಿನ ಖರ್ಚು, ಕಾಗದ ಅಂದರೆ ಪೇಪರ್, ಇದು ಕಾಗದ ಮೇಲಿನ ಖರ್ಚು ಸಾರಿಗೆಗಿಂತ, ಟ್ರಾನ್ಸ್ಪೋರ್ಟ್, ಸಾರಿಗೆ ಅಂದರೆ ಇದು ಸಾರಿಗೆ, ಟ್ರಾನ್ಸ್ಪೋರ್ಟ್ ಅಂದರೆ ಸಾರಿಗೆ, ಎಷ್ಟು ಹೆಚ್ಚು ಅಂತ ಕೇಳಿದ್ದೇನೆ. ಆಯಿತಾ, ನೋಡಿ ಪೇಪರು 15%, ಕಾಗದ 15%, ಸಾರಿಗೆ ಆಯಿತಾ, ಸಾರಿಗೆ 10%. ಎಷ್ಟು ಜಾಸ್ತಿ ಇದೆ? ಕಾಗದದ ಪರ್ಸೆಂಟು ಸಾರಿಗೆಗಿಂತ 5% ಜಾಸ್ತಿ ಇದೆ. ಆಯಿತಾ, 5% ಜಾಸ್ತಿ ಇದೆ. ಅಂದರೆ 1,00,000ದಲ್ಲಿ 5% ಅಂದರೆ 1,00,000ದಲ್ಲಿ 5% ಅಂದರೆ ಎಷ್ಟು? 5,000 ಅಂತ ಡೈರೆಕ್ಟಾಗಿ ಬರಿಬೋದು ನೀವು. ಆಯಿತಾ, 5,00,000 ಅಂತ ಡೈರೆಕ್ಟಾಗಿ ಬರಿಬೋದು. ಬೇಕು ಅಂದರೆ ಕ್ಯಾಲ್ಕುಲೇಟ್ ಮಾಡಿ ಹಿಂಗೆ ಬರ್ಕೊಂಡು 5% ಅಂತ 2 ಕ್ಯಾನ್ಸಲ್ ಆಗುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 5,000 ಬರುತ್ತೆ. ಆನ್ಸರ್ ಏನಾಗುತ್ತೆ? ಆನ್ಸರ್ ಸಿ. 24 ನೋಡಿ. ಕ್ವಶನ್ ನಂಬರ್ 24ರಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಕಂಪ್ನಿ ಆದಾಯ ಕೊಟ್ಟಿದ್ದಾರೆ. ಒಂದು ಕಂಪ್ನಿಯ ಆದಾಯ 6 ವರ್ಷಗಳಲ್ಲಿ ಒಂದು ಕಂಪನಿಯ ಆದಾಯ ಕೊಟ್ಟಿದ್ದಾರೆ. ಆಯಿತಾ, ಇದರಲ್ಲಿ ಏನು ಕೇಳಿದ್ದಾನೆ? 2001, 2002ರಲ್ಲಿ ಆದಾಯದಲ್ಲಿನ ಶೇಕಡಾವಾರು ಇಳಿಕೆ ಕೇಳಿದ್ದಾನೆ. ಆಯಿತಾ, ಶೇಕಡಾವಾರು ಇಳಿಕೆ. ಫಸ್ಟ್ ಏನು ಮಾಡಿ, ಗೆಸ್ ಮಾಡೋಕ್ಕೆ ಹೋಗ್ಬೇಡಿ, ಹಿಂಗೆಲ್ಲೂ ಗೆಸ್ ಮಾಡೋಕ್ಕೆ ಹೋಗ್ಬೇಡಿ. ಇದೆಲ್ಲ ಸ್ಕೇಲ್ ಇಟ್ಕೊಂಡು ನೀಟಾಗಿ ಮಾರ್ಕ್ ಮಾಡಿ. ಆಯಿತಾ, ಹೀಗೆ ಮಾರ್ಕ್ ಮಾಡಿ, ಕರೆಕ್ಟಾಗಿ ಸರಿಯಾದ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಆಯಿತಾ, 2001 ಇದನ್ನು ಹಾರಿಜಾಂಟಲಾಗಿ ಇಟ್ಕೊಳ್ಳಿ. ಆಯಿತಾ, ನೆಕ್ಸ್ಟ್ 2001ರಲ್ಲಿ ಎಷ್ಟು? 2001ರಲ್ಲಿ 1 ಬರ್ಕೊಳ್ಳಿ. 2001ನೇ ಇಸ್ವಿಲಿ 1.0 ಬಿಲಿಯನಲ್ಲಿದೆ. ಇದೆಲ್ಲ ಬಿಲಿಯನಲ್ಲಿ ಐತೆ. ನೆಕ್ಸ್ಟ್ 2002 ಅಂದರೆ ಮಾರ್ಕ್ ಮಾಡ್ಕೊಳ್ಳಿ. ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿ, ನೀವು ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿ ನೋಡಿ. 2002 ಅಂದರೆ 0.5 ಬರುತ್ತೆ. 2002ರಲ್ಲಿ 0.5 ಅಂತ 0.5. ಆಯಿತಾ, ನೋಡಿಲ್ಲಿ ನಿಮಗೆ ಗೊತ್ತಾಗುತ್ತೆ. 2001ರಿಂದ 2002ರವರೆಗಿನ ಆದಾಯದಲ್ಲಿನ ಶೇಕಡಾವಾರು ಇಳಿಕೆ. ಶೇಕಡಾವಾರು ಇಳಿಕೆ ಅಂದರೆ ನೋಡಿ ಎಷ್ಟು ಪರ್ಸೆಂಟು? 50% ಕಡಿಮೆ ಆಗಿದೆ. ಆಯಿತಾ, ಒಂದಿದ್ದು ಅರ್ಧ ಆಗಿದೆ. ಒಂದಿದ್ದು ಅರ್ಧ ಅಂದರೆ 50% ಕಡಿಮೆ ಆಗಿದೆ. ಆನ್ಸರ್ ಏನು ಬರುತ್ತೆ? ಆನ್ಸರ್ ಎ ಅಂತ ಮಾರ್ಕ್ ಮಾಡ್ಬೋದು. ಕ್ವಶನ್ ನಂಬರ್ 25 ನೋಡಿ. ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಇಲ್ಲೇನು ಕೇಳಿದೆ ಅಂದರೆ, 2000 ಮತ್ತು 2005ರ ಸಾಲಿನ ಕಂಪನಿಯ ಆದಾಯದ ಅನುಪಾತ ಕೇಳಿದ್ದಾನೆ. ಅನುಪಾತ ಕೇಳಿದ್ರೆ ಏನು ಮಾಡಿ? ಫಸ್ಟ್ ಏನು ಮಾಡಿ, 2000 ಎಲ್ಲಿದೆ ಮಾರ್ಕ್ ಮಾಡಿ. 2000 ಅಂದರೆ 0.5 ಬರುತ್ತೆ. 2000 ಮತ್ತು 2005 ಅಂತೆ ಬರ್ಕೊಬಿಡಿ. 2000 ಮತ್ತು 2005ರ ಅನುಪಾತ ಕೊಟ್ಟಿದೆ. ಅನುಪಾತ ಅಂದ ತಕ್ಷಣ ಇದರ ರೀತಿ ಬರ್ಕೊಳ್ಳಿ. ಆಯಿತಾ, 2000ದಲ್ಲಿ ಎಷ್ಟಿದೆ? 0.5 ಇದೆ. 2005 ಅಂದರೆ, ಆಯಿತಾ, ಸ್ಕೇಲ್ ತೊಗೊಂಡು ಚೆಕ್ ಮಾಡಿ. ನೀವು ಹಂಗೆ ಗೆಸ್ ಮಾಡಬೇಡಿ. ಗೆಸ್ ಮಾಡಿದ್ರೆ ಮಿಸ್ಟೇಕ್ ಆಗೋ ಚಾನ್ಸಸ್ ಇರುತ್ತೆ. ಆಯಿತಾ, ಬರೆದುಬಿಟ್ಟು ಇದು 2 ಲೈನು ಪ್ಯಾರಲಲ್ ಆಗಿದೆಯಾ ಅಂತ ಚೆಕ್ ಮಾಡಿ. ಈ ಥರ 2 ಲೈನು ಪ್ಯಾರಲಲ್ ಆಗಿದ್ದರೆ ಇದು ಸರಿ ಇದೆ ಅಂತ. ಆಯಿತಾ, 2005ರಲ್ಲಿ ಎಷ್ಟಿದೆ? 1.5. ಅನುಪಾತ ಕೇಳಿದ್ದೇನೆ, ಇದೆಯಾ ಆನ್ಸರು? ಇಲ್ಲ, ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಹೆಂಗೆ ಮಾಡ್ತೀರಾ? ಇಲ್ಲಿ 0.5 1.5 ಇದೆ. ಆಯಿತಾ, ಇದೇನಾಗುತ್ತೆ? ಸಿಂಪ್ಲಿಫೈ ಮಾಡಿದ್ರೆ 1:3 ಬರುತ್ತೆ. ಆನ್ಸರ್ ಏನು ಬರುತ್ತೆ? ಎ ಬರುತ್ತೆ. ಆನ್ಸರ್ ಎ 1:3.